ಸ್ನೇಹಿತರೆ, ಸಮುದ್ರ ಮಹಾಸಾಗರಗಳ ಬಗೆಗಿನ ಸಾಕಷ್ಟು ರಹಸ್ಯಗಳನ್ನು ನಾವು ಕೇಳಿದ್ದೀವಿ. ಸಾಗರ ಸಮುದ್ರಗಳು ಎಷ್ಟು ಶಾಂತವಾಗಿ ಇರ್ತಾವೋ ಅಷ್ಟೇ ಭಯಾನಕ ಕೂಡ. ಅಂತರಿಕ್ಷದಲ್ಲಿಯೂ ಇಲ್ಲದ ರಹಸ್ಯಗಳು ಸಾಗರಗಳಲ್ಲಿವೆ. ಈ ವಿಡಿಯೋ ನಿಮಗೆ ಸಾಕಷ್ಟು ಆಶ್ಚರ್ಯ ಹುಟ್ಟಿಸುತ್ತೆ. ಸಾಗರದಲ್ಲಿಯ ಅಗೋಚರ ಮಾಯಾ ಲೋಕವನ್ನ ನಿಮ್ಮ ಮುಂದೆ ಇಡುವ ಪ್ರಯತ್ನವನ್ನ ಮಾಡ್ತೀವಿ. ಹಾಗಾಗಿ ಈ ವಿಡಿಯೋವನ್ನ ಎಲ್ಲಿಯೂ ಸ್ಕಿಪ್ ಮಾಡದೆ ಪೂರ್ಣವಾಗಿ ನೋಡಿ. ಅದಕ್ಕೂ ಮೊದಲು ನಮಗೆ ಸಪೋರ್ಟ್ ಮಾಡಲು ಈ ವಿಡಿಯೋವನ್ನ ಎಲ್ಲರಿಗೂ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಇನ್ನು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗಿದ್ರೆ ಬನ್ನಿ ಶುರು ಮಾಡೋಣ. ಭೂಮಿಯ ಮೇಲೆ 71% ನೀರಿದೆ ಅನ್ನೋದು ನಿಮಗೆಲ್ಲ ಗೊತ್ತು. ಆದರೆ ಇದರಲ್ಲಿ ಕೇವಲ 5% ಮಾತ್ರ ನಾವು ತಿಳಿಯಲು ಸಾಧ್ಯವಾಗಿದೆ. 95% ಇನ್ನೂ ತಿಳಿಯಬೇಕಿದೆ. ಕೇವಲ 5%ನಲ್ಲಿಯೇ ಇಷ್ಟು ರಹಸ್ಯಗಳಿವೆ ಅಂದರೆ ಇನ್ನುಳಿದ 95%ನಲ್ಲಿ ಅದಿನ್ನೆಷ್ಟು ರಹಸ್ಯಗಳಿರಬಹುದು ನೀವೇ ಊಹಿಸಿ. ಸಮುದ್ರದ ಆಳಕ್ಕೆ ಹೋದಂತೆ ಒತ್ತಡ ಹೆಚ್ಚಾಗುತ್ತೆ. ಹಾಗೆ ಆಳಕ್ಕೆ ಹೋದ ಹಾಗೆ ಬೆಳಕು ಕೂಡ ಕಡಿಮೆ ಆಗುತ್ತಾ ಹೋಗುತ್ತೆ. 1000ದಿಂದ 3280 ಅಡಿ ಆಳಕ್ಕೆ ಹೋದ್ರೆ ಮನುಷ್ಯನಿಗೆ ಏನೂ ಕಾಣಿಸುವುದಿಲ್ಲ. ಆ ಪ್ರದೇಶವನ್ನ ಕಾಂತಿರಹಿತ ಪ್ರದೇಶ ಇಲ್ಲವೇ ಅರ್ಧರಾತ್ರಿ ಪ್ರದೇಶ ಎಂದು ಕರೆಯುತ್ತಾರೆ. ಸಮುದ್ರ ಜೀವಿಗಳು ಸಹ ಅಲ್ಲಿ ವಿರಳ. ಯಾಕಂದ್ರೆ ಅವುಗಳು ಸಂಚರಿಸೋದಕ್ಕೆ, ಬೇಟೆ ಆಡೋದಕ್ಕೆ ಕೂಡ ಕಷ್ಟವಾಗಿರುತ್ತೆ. ಒಂದು ವೇಳೆ ಯಾವುದಾದ್ರೂ ಜೀವಿ ಅಲ್ಲಿ ವಾಸಿಸ್ತಿದೆ ಅಂದ್ರೆ ಅವು ಸ್ವಯಂ ಪ್ರಕಾಶ ಜೀವಿಗಳಾಗಿರ್ತವೆ. ಸೀ ಪಿಕ್, ಸೀ ಕೂಕರ್, ಸೀಲ್ ಫಿಶ್, ಗೇಂಟ್ ಅಮೀಬಾದಂತಹ ಜೀವಿಗಳು ಇಲ್ಲಿ ವಾಸಿಸಬಲ್ಲವು. ಅತಿ ದೊಡ್ಡ ಏಕಕೋಶ ಜೀವಿಯಾಗಿರುವ ಗೇಂಟ್ ಅಮೀಬಾ ಇಲ್ಲಿ ವಾಸಿಸುತ್ತದೆ. ಅಂತರಿಕ್ಷಕ್ಕೆ ಹೋಗಿ ರಹಸ್ಯಗಳನ್ನ ತೋರಿಸೋದಕ್ಕಿಂತ ಸಮುದ್ರದ ಆಳಕ್ಕೆ ಹೋಗಿ ರಹಸ್ಯಗಳನ್ನ ಭೇದಿಸುವುದು ತುಂಬಾ ಕಷ್ಟ. ಸಮುದ್ರದ ಆಳಕ್ಕೆ ಹೋದ್ರೆ ಒತ್ತಡ ಹೆಚ್ಚಾಗುತ್ತೆ, ಆದ್ರೆ ಅಂತರಿಕ್ಷಕ್ಕೆ ಹೋದ್ರೆ ಒತ್ತಡ ಕಡಿಮೆ ಆಗುತ್ತೆ. ಪ್ರಪಂಚದ ದೊಡ್ಡ ಹಡಗಾಗಿದ್ದ ಟೈಟಾನಿಕ್ ಹೇಗೆ ಮುಳುಗಿತು ಎನ್ನುವುದು ಕೂಡ ನಮಗೆ ಸ್ಪಷ್ಟವಾಗಿ ತಿಳಿದಿಲ್ಲ. ಅದಕ್ಕೆ ಕಾರಣಗಳು ಈಗಲೂ ಸರಿಯಾಗಿ ತಿಳಿದಿಲ್ಲ. ಇದರ ಬಗೆಗಿನ ಊಹಾಪೋಹಗಳು ಈಗಲೂ ಹಾಗೇ ಇವೆ. ಕೆಲವರು ಸಮುದ್ರದಲ್ಲಿಯೇ ಒತ್ತಡದಿಂದಲೇ ಮುಳುಗಿತು ಎಂತಾರೆ. ಇನ್ನು ಸಮುದ್ರದ ವಿಷಯಕ್ಕೆ ಬಂದ್ರೆ ಊಟ್ಸ್ ವರದಿಯ ಪ್ರಕಾರ ಮಹಾಸಾಗರಗಳ ಆಳ ಸುಮಾರು 12,000 ಅಡಿಗಳು. ಭೂಮಿಯ ಮೇಲಿರುವ ಅತ್ಯಂತ ಆಳವಾದ ಪ್ರದೇಶ ಪೆಸಿಫಿಕ್ ಮಹಾಸಾಗರದಲ್ಲಿರುವ ಚಾಲೆಂಜರ್ ಡೀಪ್. ಇನ್ನು ಮರಿಯಾನಾ ಟ್ರಂಚ್ 26,000 ಫೀಟ್ ಆಳವಾಗಿದೆ. ಇದನ್ನ ಕಿಲೋಮೀಟರ್ನಲ್ಲಿ ಹೇಳೋದಾದ್ರೆ ಸುಮಾರು 11 ಕಿಲೋಮೀಟರ್ ಆಳವಾಗಿದೆ. ಮರಿಯಾನಾ ಟ್ರಂಚ್ ಬಗೆಗಿನ ಯಾವುದಾದರೂ ಹೊಸ ವಿಚಾರ ಹೊರಗಡೆ ಬರ್ತಾನೆ ಇರ್ತವೆ. ಮರಿಯಾನಾ ಟ್ರಂಚ್ನಲ್ಲಿಯ ಹಲವಾರು ರಹಸ್ಯಗಳು ಇದುವರೆಗೂ ರಹಸ್ಯಗಳಾಗಿಯೇ ಉಳಿದಿವೆ. ಅವುಗಳನ್ನ ಭೇದಿಸುವುದಕ್ಕೆ ಯಾರಿಂದಲೂ ಸಾಧ್ಯವಾಗಿಲ್ಲ. ಇದುವರೆಗೂ ಸಾಕಷ್ಟು ಸಮುದ್ರ ಸಾಹಸಿಗರು ಅಲ್ಲಿ ಹಲವಾರು ಬಾರಿ ಪರಿಶೋಧನೆಯನ್ನ ಮಾಡಿದ್ದಾರೆ. ಅಲ್ಲಿ ಅವರಿಗೆ ಇಟ್ಟಿಗೆಗಳಿಂದ ಮಾಡಿದ ರಸ್ತೆ ಎಂದು ಕಾಣಿಸಿತು. ಅಷ್ಟು ಆಳದಲ್ಲಿ ಆ ರಸ್ತೆಯನ್ನ ಯಾರು ಹಾಕಿರಬಹುದು? ಆ ರಸ್ತೆ ಎಷ್ಟು ದೂರದವರೆಗೆ ಇರಬಹುದು? ಇದನ್ನ ನೋಡಿದ ಪರಿಶೋಧಕರು ಅಲ್ಲಿ ಇನ್ನೊಂದು ಪ್ರಪಂಚವಿದೆ ಎನ್ನುತ್ತಾರೆ. ಇದು ಆಶ್ಚರ್ಯ ಎನ್ನಿಸಿದ್ರೂ ಇದೇ ನಿಜ. ಎಕ್ಸ್ಪ್ಲೋರೇಷನ್ ವೆಸೆಲ್ ಮೊದಲು ಇದನ್ನ ಕಂಡುಹಿಡಿಯಿತು. ಇದನ್ನ ರೆಕಾರ್ಡ್ ಮಾಡಿದ ವಿಡಿಯೋವನ್ನ ಸಹ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಆ ವಿಡಿಯೋ ನೋಡಿದವರು ಇಲ್ಲಿ ಇನ್ನೊಂದು ಪ್ರಪಂಚಕ್ಕೆ ದಾರಿ ಇದೆಯಾ ಎಂದು ಆಶ್ಚರ್ಯವಾಗಿದ್ರು. ನಾವು ಸಾಮಾನ್ಯವಾಗಿ ಭೂಮಿಯ ಮೇಲೆ ರಸ್ತೆಗಳನ್ನ ನಿರ್ಮಿಸ್ತೇವೆ, ಆದ್ರೆ ಸಮುದ್ರದಲ್ಲಿ ರಸ್ತೆ ಅಂದ್ರೆ ಸಾಧ್ಯವಾ? ಅದನ್ನ ಯಾರು ನಿರ್ಮಿಸಿರಬಹುದು? ಅದು ಎಲ್ಲಿಯವರೆಗೆ ಇರಬಹುದು ಎಂದು ತುಂಬಾ ಜನ ತಲೆ ಕೆಡಿಸಿಕೊಂಡಿದ್ರು. ಅಟ್ಲಾಂಟಿಕ್ಸ್ ಎನ್ನುವುದು ಗ್ರೀಕ್ ನಾಗರಿಕತೆಯಲ್ಲಿಯ ಒಂದು ಪ್ರಾಂತ್ಯ. ಇದು ಸಮುದ್ರದಲ್ಲಿ ಮುಳುಗಿ ಹೋಯಿತು. ಈಗ ಪರಿಶೋಧಕರು ನೋಡಿದ ಈ ದಾರಿ ಪೆಸಿಫಿಕ್ ಸಾಗರದಲ್ಲಿ ಮುಳುಗಿ ಹೋದ ಅಟ್ಲಾಂಟಿಕ್ಸ್ ನಗರ ಇರಬಹುದಾ? ದ ಲಾಸ್ಟ್ ಸಿಟಿ ಆಫ್ ಅಟ್ಲಾಂಟಿಕ್ಸ್ ಎಂದು ಇದು ಪ್ರಸಿದ್ಧಿಯನ್ನ ಪಡೆಯಿತು. ಇನ್ನಷ್ಟು ಜನ ಅಲ್ಲಿ ಯಾವುದಾದರೂ ಜ್ವಾಲಾಮುಖಿ ವಿಸ್ಫೋಟ ನಡೆದು ಅದು ಗಟ್ಟಿಯಾಗಿ ದಾರಿಯಾಗಿ ಬದಲಾಗಿರಬಹುದು ಎಂದು ಅಭಿಪ್ರಾಯಪಟ್ಟರು. ಈಗ ಮತ್ತೊಂದು ರಹಸ್ಯವನ್ನ ತಿಳಿದುಕೊಳ್ಳೋಣ. ಆಗಸ್ಟ್ 23, 2023ರಂದು ಸಮುದ್ರದಲ್ಲಿ ಬಂಗಾರದ ವಸ್ತುವೊಂದು ದೊರೆಯಿತು. ಸಮುದ್ರವನ್ನ ಪರಿಶೋಧಿಸಲು ಹೋಗಿದ್ದ ಪರಿಶೋಧಕರಿಗೆ ಒಂದು ವಿಚಿತ್ರ ವಸ್ತು ದೊರೆಯಿತು. ಮೊದಲು ಇದನ್ನು ನೋಡಿ ಅವರು ಹೆದರಿಕೊಂಡರು. ನಂತರ ಅದು ಬಂಗಾರದ ಎಗ್ ಎಂದು ಹೇಳಿದ್ರು. ಯಾವುದಾದರೂ ಜೀವಿ ಆ ಮೊಟ್ಟೆಯಿಂದ ಹೊರಬಂದಿರಬಹುದು ಎಂದು ನ್ಯಾಷನಲ್ ಓಷಿಯನಿಕ್ ಅಟ್ಮಾಸ್ಫಿಯರ್ ಅಡ್ಮಿನಿಸ್ಟ್ರೇಷನ್ ಹೇಳಿತು. ಅವರು ಇದೊಂದು ಜ್ವಾಲಾಮುಖಿಯ ವಿಸ್ಫೋಟನವಿರಬಹುದು ಎಂದು ಸಹ ಹೇಳಿದರು. ಪ್ರಸಿದ್ಧ ಪರಿಶೋಧಕ ಟಾಮಿ ಹಾಂಟರ್ ಇದು ಯಾವುದೇ ಜೀವಿಯಿಂದ ಉಂಟಾದ ವಸ್ತುವಾಗಿರಬಹುದು ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಈಗಲೂ ಸಹ ಇದರ ಬಗ್ಗೆ ಪರಿಶೋಧನೆಯನ್ನ ಮಾಡುತ್ತಿದ್ದಾರೆ. ಯಾವುದಾದರೂ ಜೀವಿ ಈ ಮೊಟ್ಟೆಯಿಂದ ಹೊರಬಂದಿರಬಹುದು ಎಂದು ಅವರು ಹೇಳಿದ್ದಾರೆ. ಅಮೆರಿಕದ ಯೂನಿವರ್ಸಿಟಿಯ ಪ್ರೊಫೆಸರ್ಗಳು ಕೂಡ ಈ ವಾದವನ್ನು ಸಮರ್ಥಿಸಿಕೊಂಡಿದ್ದಾರೆ.
ಇಂತಹ ಸಾಕಷ್ಟು ಜೀವಿಗಳು ಕಾಲಾಂತರದಲ್ಲಿ ನಶಿಸಿ ಹೋಗಿವೆ. ಆದರೆ ಅಂತಹ ಕತ್ತಲಲ್ಲಿ ಯಾವುದೇ ಜೀವಿಯೂ ಬದುಕುವ ಅವಕಾಶವೇ ಇಲ್ಲ. ನಮಗೆ ತಿಳಿದಿರುವ ಕೆಲವೇ ವಿಷಯಗಳು ಇಷ್ಟು ಆಸಕ್ತಿಕರವಾಗಿದ್ದರೆ ಇನ್ನು ನಮಗೆ ತಿಳಿಯದ ಅದೆಷ್ಟು ವಿಷಯಗಳು ಹಾಗೆ ಇವೆ. ಇನ್ನು ಅವು ಅನ್ವೇಷಣೆಯ ಸ್ಥಿತಿಯಲ್ಲಿಯೇ ಇವೆ. ಸಮುದ್ರದಲ್ಲಿ ಎಷ್ಟು ಆಳವಿದೆ ಎನ್ನುವುದನ್ನು ನಿಖರವಾಗಿ ಹೇಳುವುದು ಸಹ ಸುಲಭವಲ್ಲ. ನಮ್ಮ ಭೂಮಿಯ ಮೇಲಿರುವ ಎತ್ತರವಾದ ಶಿಖರ ಮೌಂಟ್ ಎವರೆಸ್ಟ್ 8,848 ಮೀಟರ್ ಎತ್ತರವಾಗಿದೆ. ಇದು ಸಮುದ್ರದಲ್ಲಿ ಸುಲಭವಾಗಿ ಮುಳುಗಿಬಿಡುತ್ತೆ. ಅದೆಷ್ಟೋ ಮಹಾನಗರಗಳನ್ನು ತನ್ನಲ್ಲಿ ಮುಳುಗಿಸಿಕೊಂಡಿರುವ ಈ ಮಹಾಸಾಗರ ಇನ್ನೂ ಅದೆಷ್ಟು ರಹಸ್ಯಗಳನ್ನು ತನ್ನಲ್ಲಿ ಅಡಗಿಸಿಕೊಂಡಿದೆಯೋ. ಅಟ್ಲಾಂಟಿಕ್ಸ್ ಹಾಗೆ ಶ್ರೀಕೃಷ್ಣನ ದ್ವಾರಕೆಯಂತಹ ಅದೆಷ್ಟೋ ನಗರಗಳನ್ನು ಈ ಮಹಾಸಾಗರ ತನ್ನಲ್ಲಿ ಸೇರಿಸಿಕೊಂಡಿದೆ. ಹಾಗಾಗಿ ಸಾಗರ ರಹಸ್ಯಗಳ ಗೂಡು. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಮಾಡಿ. ಧನ್ಯವಾದ.